ಡಿ.ಕೆ. ಶಿವಕುಮಾರ್ ಅವ್ರು ಹೇಳ್ತಾರೆ 2028 ವಿಧಾನಸೌಧದ ಮುಂದೆ ನಮ್ದೇ ಪ್ರಮಾಣ ವಚನ ಅಂತಾರೆ. ವಿಜಯೇಂದ್ರ ಅವ್ರ ಅಂತಾರೆ ಈಗ ಎಲೆಕ್ಷನ್ ಆದ್ರೂ 130 ಸೀಟ್ ನಮ್ದೇ ಅಂತಾರೆ. ನಿಖಿಲ್ ಕುಮಾರಸ್ವಾಮಿ ಅವ್ರ ಅಂತಾರೆ ನಾವು ಕುಮಾರಣ್ಣನ್ ಮತ್ತೆ ವಿಧಾನಸೌಧದಲ್ಲಿ ಕೂತ್ಕೊಂಡು ಸಿಎಂ ಮಾಡ್ಬೇಕು. ಏನಾಗ್ಲೇ ಶುರು ಆಗ್ಬಿಡುತ್ತೆ ಎಲೆಕ್ಷನ್ ನೋಡಿ. ಅವ್ರಿಗೆ ಕನಸು ಕಾಣ್ತಾ ಇದಾರೆ. ಅವ್ರಿಗೆ ಏನಾಗಿದೆ, ಬಿಜೆಪಿ ಅವರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಅವ್ರಿಗೆ 2 ವರ್ಷಕ್ಕೆ ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಆಲ್ರೆಡಿ ಅವ್ರಿಗೆ ಅದ್ರ ಹೋಗ್ಬಿಟ್ಟಿದ್ದಾರೆ. ಅವ್ರಿಗೆ ಮತ್ತೇನಾದ್ರು ಮಾಡ್ಬೇಕಂತ ಇವ್ರ ಹಣೆ ಬರದಲ್ಲಿ ಇವ್ರ ಯೋಗ್ಯತೆಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಂದಲ್ಲೂ 104 ಸೀಟ್ ಬಂದಿದೆ. ಹೌದು, ಆಯ್ತಾ. ಮತ್ತೊಂದ್ಸರಿ ಬಂದಿದ್ದು 110 ಸೀಟೇ. ಇವ್ರ ಹಣೆ ಬರದಲ್ಲೂ ಸಹ 110, 125 ಸೀಟ್ ಯಾವತ್ತೂ ಬಂದಿಲ್ಲ. ಮ್ಯಾಂಡೇಟ್ ಕೊಟ್ಟಿಲ್ಲ. ಮೆಜಾರಿಟಿ ಒಂದ್ ದಿವಸನೂ ತಗೊಂಡಿಲ್ಲ. ಯಡಿಯೂರಪ್ಪನ ಯಾವಾಗಲೂ ಬಡ್ಕೊಳ್ತಿದ್ರು. ಈ ಸರಿ ವಿಷನ್ 130, ವಿಷನ್ 140, ವಿಷನ್ 150 ಅಂತ ಪ್ರತಿ ಸರಿ ಹೇಳೋರು. ಅಲ್ಲಿ 140 ಇಲ್ಲ, 160 ಇಲ್ಲ, ಬರೋದೇ 104, 105. ಹಂಗಾಗಿ ಅವರೇ ಕಾಲದಲ್ಲೇ ಇವರು ಮೆಜಾರಿಟಿ ತರಕ್ ಆಗ್ದಲ್ದು. ಈ ವಿಜೇಂದ್ರ ತಗೊಬರ್ತಾನ ಅಲ್ಲಿ ನೋಡಿ ಒಂದು ಅಬ್ಸರ್ವ್ ಮಾಡ್ಬೇಕು ನೀವು. ನಿಖಿಲ್ ಕುಮಾರ್ ಏನ್ ಹೇಳಿದಾನೆ, ಕುಮಾರಸ್ವಾಮಿ ನಾವು ಕುಮಾರಣ್ಣ ಮತ್ತೆ ಸಿಎಂ ಮಾಡ್ಬೇಕು. ಅಲ್ಲಿ ತಿಳ್ಕೊಬೇಕಾ. ಮತ್ತೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗೋದಾದ್ರೆ ಇವನು ವಿಜೇಂದ್ರದ ಏನ್ ಪಾತ್ರ ಅವಾಗ ಅಲ್ಲೇ ಬರುತ್ತೆ ಅವ್ರಿಗೆ ಅಲ್ವಾ. ಈಗೇನೋ ಹಿಂಗಿದ್ದಾರೆ, ಆಮೇಲೆ ಅದು ಹೋಗೋದೇ ಅದು ಅಲ್ವಾ. ಅದು ಉಳಿಯಲ್ಲ. ಆಮೇಲೆ ಗೆದ್ದ ಮೇಲೆ ಅಂತೂ ಉಳಿಯಕ್ ರೈತರಿ ಭವಿಷ್ಯನ 3 ವರ್ಷದ ಮುಂಚೆನೆ ನೀವು ಹೇಳ್ತಾ ಇದ್ದೀರಿ. ಹೌದು, ಯಾಕಂದ್ರೆ ಒಂದ್ ತಿಳ್ಕೊಳ್ಳಿ, ಕುಮಾರಸ್ವಾಮಿ ಅವರು ಯಾವಾಗ ಮೆಜಾರಿಟಿ ಸ್ವಲ್ಪ ಬಂದ್ರೆ ಎಲ್ಲಿ ಹೋಗ್ಬೇಕು ಅವ್ರು ಹಿಂಗ್ ಹೊಡಿತಾರೆ. ಪ್ಲೇಟ್ ಇಲ್ಲಿ ಹೊಡಿತಾರೆ, ಅಜ್ಜಿಗೆ ಹೊಡಿತಾರೆ ಅಲ್ವಾ. ಅಷ್ಟು ಸುಲಭವಾಗಿಲ್ಲ. ವಿಜೇಂದ್ರ ನೀನ್ ನನಗ್ ಕೊಟ್ರೆ ಹೇಳು, ಇಲ್ಲ ನಾ ಹೋಗ್ತೀನಿ ಕಾಂಗ್ರೆಸ್ಸಿಗೆ, ಇಲ್ಲ ಇನ್ನೊಂದು ಹೋಗ್ತೀನಿ ಅನ್ನೋ ಪ್ಲಾನ್ ಇಟ್ಕೊಂಡು ಇರ್ತಾರೆ. ಹೊಸರಿನ ಅದೇ ಮಾಡಿದ್ರು ಅವರು. ಏನು ನನಗೊಂದು 50 ಸೀಟ್ ಬರುತ್ತೆ, ನಾನು ಈ ಸರಿ ನಾನೇ ಇದಾಗಬೇಕು ಕೂತಿದ್ರು. ಅಲ್ಲಿ ಫ್ಲಾಪ್ ಆದ್ರು. ರಿಸಲ್ಟಿಗೆ ಮುಂಚೆ ಸಿಂಗಾಪುರಕ್ಕೆ ಹೋಗಿ ಕೂತ್ಕೊಂಡ್ರು. ಅಷ್ಟೇ, ಬರಲ್ಲ, ಅದಲ್ಲ, ನಡೆಯೋದಲ್ಲ, ಅವೆಲ್ಲ ಆಗ ಕೆಲಸ ಇಲ್ಲ. ನಮ್ಮ ಪಕ್ಷ ಸ್ಟ್ರಾಂಗ್ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸ್ಟ್ರಾಂಗ್ ಆಗಿದೆ. ಖಂಡಿತ ಒಳ್ಳೆ ಇನ್ನೂ ಹೆಚ್ಚು ಕೆಲಸ 3 ವರ್ಷದಲ್ಲಿ ನೀವು ಜನರಿಗೆ ಮಾಡಿ ತೋರಿಸಿದ್ರೆ ಈ ವಿಜೇಂದ್ರ ಕುಮಾರಸ್ವಾಮಿ ಯಾರೂ ಇಲ್ಲಿ ಹತ್ರ ಬರಕ್ಕಾಗಲ್ಲ. ಖಂಡಿತವಾಗಿ ನಾವು ಮುಂದಿನ 28ಕ್ಕೂ ಬರ್ಲಿಕ್ಕೆ ಅವಕಾಶ ಇದೆ. ಸರ್, ನೀವ್ ಹೇಳ್ತಿದ್ರೆ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿದೆ, ಓಕೆ, ಒಪ್ಕೊಳ್ಳೋಣ. ಕಾಂಗ್ರೆಸ್ ಸ್ಟ್ರಾಂಗ್ ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯದಲ್ಲಿ ಬಿಜೆಪಿ ವೀಕ್ ಆಗಿದೆ ಅನ್ನೋ ಚರ್ಚೆಗಳು, ಅವರಲ್ಲೇ ಭಿನ್ನ ಮತಗಳು, ಮನೆ ಒಂದು 3 ಬಾಗ್ಲು, ಯತ್ನಾಳ್ ಬಣ ಒಂದು, ಸಿದ್ದೇಶ್ವರ್ ಬಣ ಒಂದು, ಪ್ರತಾಪ್ ಸಿಂಹ ಅವ್ರ ಒಂದ್ ಕಡೆ, ಈಶ್ವರಪ್ಪ ಅವ್ರು ಏನ್ ತಪ್ಪು ಮಾಡಿದ್ರು ಅಂತ ಗೊತ್ತಿಲ್ಲ ನಿಮ್ದೇ ಜಿಲ್ಲೆಯಲ್ಲಿ. ಇವೆಲ್ಲ ನಿಮ್ಗೆ ಪ್ಲಸ್ ಆಗುತ್ತಾ? ಅಲ್ಲಿ ನೋಡಿ, ಬಿಜೆಪಿಯಲ್ಲಿ ಈ ಒಂದು ವಿಜೇಂದ್ರ ಇದಲ್ಲ, ವಿಜೇಂದ್ರ ಯಡಿಯೂರಪ್ಪ ಇರೋದ್ರಿಂದ ಸ್ವಲ್ಪ ಇದಾರೆ ಅಷ್ಟೇ. ಆಯ್ತಾ. ಯಡಿಯೂರಪ್ಪನ ರಾಜಕೀಯ ನಿಧಾನ ಆದ್ರೆ ವಿಜೇಂದ್ರನ ಪಾತ್ರ ಏನು ಸಿಗೋದಿಲ್ಲ ಅಲ್ವಾ. ಬಹಳ ಗದ್ದಲ ಇದೆ ಸರ್, ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ಅವ್ರ ಪಾರ್ಟಿಯಲ್ಲಿ ಅವರಿಗೆ ಅಸಮಾಧಾನ ಬಹಳ ಇದೆ. ಅವನು ಈ ವಯಸ್ಸಿಗೆ ಹಿಟ್ಲರ್ ತರ ನಡ್ಕೊಂಡು ಹೋಗ್ತಾ ಇದ್ದಾನೆ ಈಗಲೇ. ಅವ್ನ್ ಬೇಡ, ಇವನ್ ಬೇಡ, ನಾನೇ ಇರ್ಬೇಕು ಅನ್ನೋ ರೀತಿ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಅವ್ರ ಪಕ್ಷದಲ್ಲಿ ಗೊಂದಲ ಗೂಡಾಗಿದೆ. ಅದಕ್ಕೆ ಈಗ ಯಾಕೆ ಅವನು ಅಷ್ಟು ಒಳ್ಳೆಯವನಾಗಿದ್ರೆ ಎಲ್ಲರೂ ಕರ್ಕೊಂಡು ಮಾತಾಡ್ತಿದ್ದ ಅಲ್ವಾ. ಮಾಡ್ಲಿಕ್ಕೆ ಅವ್ರಿಗೆ ಬೇಕಾಗಿಲ್ಲ, ನಾನೇ ಇರಬೇಕು, ನನ್ನ ಕಡೆಯೇ ಇರಬೇಕು ಅನ್ನೋ ಭಾವನೆ ಅವನಲ್ಲಿ ಇರೋದ್ರಿಂದ ಅದು ಮುಂದಿನ ತಪ್ಪು ಹೆಜ್ಜೆ ಆಗುತ್ತೆ ನನ್ನ ಭಾವನೆ. ಅದು ಆರಂಭದಲ್ಲೇ ಗೊತ್ತಾಗ್ತಿದೆ ಅಲ್ವಾ, ನಾಯಕತ್ವ ವಹಿಸ್ಕೊಂಡಿದ್ದ ಆರಂಭದಲ್ಲೇ. ಲೋಕಸಭೆ ಜೊತೆ ಸುರಪುರ ಬೈ ಎಲೆಕ್ಷನ್ ಸೋತ್ರು, ಆ ನಂತರದಲ್ಲಿ 3 ಬೈ ಎಲೆಕ್ಷನ್ ಸೋತ್ರು, ಗೆಲ್ಲಕ್ಕೆ ಆಗಿಲ್ಲ. MP ಚುನಾವಣೆ ಸಹಜ ಬಿಡಿ, ಅದು ಕೇಂದ್ರ ಜನರು ನೋಡಿದ್ರು, ಆ ಒಂದು ವೋಟ್ ಜನ ನೋಡಿ ಹಾಕ್ತಾರೆ. ಅದು ರಾಜ್ಯ ಸರ್ಕಾರದ ಇದನ್ನ ನೋಡೋದು ಬೇರೆ ಇದೆ. ಇಲ್ಲ, ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ನಾನು ನಿಮ್ನ ಭೇಟಿಯಾಗಿದ್ದೆ, ನಾವೆಲ್ಲ ಮಾತಾಡಿದ್ವಿ. ಶಿವಣ್ಣ ಅವ್ರ ಜೊತೆ ನೀವು ಕೈಗೆ ಹೆಗಲಿಗೆ ಜೋಡಿಸಿ ಓಡಾಡ್ತಿದ್ರಿ. ಯಾಕೆ ವ್ಯತ್ಯಾಸಗಳಾಯ್ತು? ಅದು ಏನಾಗುತ್ತೆ, ಲೋಕಸಭೆ ಚುನಾವಣೆ ಈ ಮಲೆನಾಡು ಭಾಗದಲ್ಲಿ, ನಮ್ಮ ಕರಾವಳಿ ಭಾಗದಲ್ಲಿ ಸ್ವಲ್ಪ ಬಿಜೆಪಿ ಸ್ಟ್ರಾಂಗ್ ಇದೆ. ಇಲ್ಲಿ ಏನಾಗುತ್ತೆ, ಇಲ್ಲಿ ಜನ ಕ್ಯಾಂಡಿಡೇಟ್ ನೋಡಲ್ಲ, ಮೋದಿ ಇದನ್ನ ರಾಷ್ಟ್ರೀಯತೆಯನ್ನು ನೋಡ್ತಾರೆ. ಆ ಒಂದು ಸಂದೇಶ ಹೋಗುತ್ತೆ. ಇಲ್ಲೇನಾಯ್ತೆ, ನಮ್ ಗೀತಕ್ ಅವ್ರು ತಂದಿದ್ದು, ಅವ್ರು ಬಹಳ ವರ್ಷದ ಹಿಂದೆ ನಿಂತಿದ್ರು, 2007 ಏನೋ ನಿಂತಿದ್ರು. ಆನಂತರ ಅವ್ರು ಬಂದು ಇಲ್ಲಿ ಚುನಾವಣೆ ನಿಂತಿಲ್ಲ. ಅದೇನಾಗುತ್ತೆ, ಅದ್ರ ಜನರಲ್ಲಿ ಹೋಗಿ ಬಂದು ಈಗ ನಿಂತಿಯಾರ ಅನ್ನೋದು ಬರುತ್ತೆ. ಹಾಗಾಗಿ ಅಲ್ಲಿಂದ ಬಂದು ಬೆಂಗಳೂರಿಂದ ಬಂದು ಇವ್ರು ಏನ್ ಮಾಡ್ಬೋದು ಅನ್ನೋದು ಭಾವನೆ ಕೆಲವರು ಇಟ್ಕೊಂಡಿರ್ಬೋದು ಏನ. ಅದರಿಂದ ಜನ ಸ್ವಲ್ಪ ಇದ್ ಮಾಡಿದಾರೆ. ಬಿಟ್ರೆ ಈ ರಾಘವೇಂದ್ರ ಗೆಲುವಲ್ಲ, ಅದು ನಮಗೆ ಆ ತರ ಆಗಿದ್ ಬಿಟ್ರೆ ಏನ್ ಮಾಡಕ್ಕಾಗಲ್ಲ. ಜನರಿಗೆ ಏನಾಯ್ತು, ಅವರು ಬೈದೂರು ಹೋಗಿಲ್ಲ, ಇನ್ನೊಂದ್ ಕಡೆ ಹೋಗಿರ್ಲಿಲ್ಲ, ನಾವು ತಕ್ಷಣ ಹೋಗಿ ವೋಟ್ ಕೊಡಿ ಅಂದ್ರೆ ಯಾರು ಕೊಡ್ಲಿಕ್ಕೆ ತಯಾರಿಲ್ಲ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.